ಏಳು ಪರತಿ ಇಷ್ಟೊಂದು ಸಲ ಫೋನ್ ಮಾಡಿದಲ್ಲ ಏನು? ಅಲ್ಲಕ್ಕ ನವೀನ ಎಲ್ಲಿಗೆ ಹೋಗಿದೆ? ಫೋನ್ ತಗೋಬೇಕು ಅನ್ನೋ ಜ್ಞಾನ ಇಲ್ವಾ? ಎಸ್ಸಲ್ ಮಾಡೋದು? ಏನಾರು ಹೇಳಿದ್ಯಾ ಅಲ್ಲಿಗೆ ಹೋಗ್ಯವನಿ ಇಲ್ಲಿಗೆ ಹೋಗ್ಯವನಿ ಅಂತವ? ಏನು ಹೇಳಿಲ್ಲ. ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಎಲ್ಲಿಗೆ ಹೋಗಿದೆ? ಅದೇ ಯಾಕನ್ ಪಾರತಿ, ಅದೇ ಇವಳವಳೆಲ್ಲ ಸುಮ್ಮ ಆಚೆಗೆ ಹೋಗ್ಬೇಕು ಅಂತಂದು ಅವನುವೆ ಆಚೆಗೆ ಬೇಜಾರಾಯ್ತದೆ ಟಿಲೆ ಇದ್ದಿದ್ದು ಎಲ್ಲರೂ ಕರ್ಕೊ ಹೋಗು ಅಂತು ಅದಕ್ಕೆ ಹೊರ್ಗಡೆ ಕರ್ಕೊ ಹೋಗಿದೆ. ನಿಂಗೆ ಮಾನ ಮರ್ಯಾದೆ ಇಲ್ವಾ? ಯಾತಿ ಕರ್ಕೋಗಿದ್ದೆ ನೀನು? ಓ ಮನೇಲಿ ಒಬ್ಳು ಹೆಣ್ಣವಳೆ ಸುತ್ಕೊಂಡು ಆರಾಮಾಗಿ ಇದ್ಬಿಡದ ಅಂತ ಏನೋ ಬಂದು ಕರ್ಕೋಗಬಲ್ಲ ನೀನು? ನಾಟಕ ಆಡ್ಬೇಡ, ನಾಟಕವ ನೀನು ಒಳ್ಳೆ ಚೆನ್ನಾಗಿ ನಾಟಕ ಆಡ್ತಾವನೆ. ಕರ್ಕೋಗಿದ್ದಂತ ಏನು ಮಾಡಕ್ಕೆ ಕರ್ಕೋಗಿದ್ದೆ ನೀನು? ದುಡ್ಡು ಕೊಟ್ಟು ಕೊಟ್ಟಿಸಿವೆ ನೀನು? ನಾನೆಲ್ಲರೂ ಕರ್ಕೊ ಹೋಗು ಅಂದರೆ ಕೆಲಸ ಅದೇ ಅದದೇ ಇದದೇ ಅಂತ 12 ಕಾರಣ ಹೇಳ್ತಿದ್ದಿ. ಈಗ ಹೆಂಗೆ ಅವಳು ಕರ್ಕೋಗಿದ್ದಿ ನೀನು? ಅಷ್ಟು ಮಾವನ ಮಗಳು ನೋಡಿದ್ರೆ ಒಂದು 500 ರೂಪಾಯಿ ಸಾವಿರನ ಕೊಟ್ಟು ಕಳಿಸ್ಬೇಕಾಯ್ತು. ಹೋಗಿ ನೀನು ನೋಡ್ಕೊ ಅಂತ ನಿಮ್ಮವ್ವ ಮನೇಲಿ ಬಿದ್ದಿದ್ರಲ್ಲ ಕಳಿಸುವೆ ಅವ್ರನ್ನ. ನೀನೇನು ಮಾಡಕ್ಕೆ ಹೋಗಿದ್ದೆ? ಮಗ ಅಪ್ಪ ಅಪ್ಪ ಅಂತವನೇ ನೋಡು ಬಾ ಅಂತ ಕರೆದ್ರೆ ನೀನು ಬತ್ತೀನಿ ಅಂದ್ಬಿಟ್ಟು ಅವನು ಬಂದಿಲ್ಲ. ಅವ್ಳ ಜೊತೆ ಸುತ್ತಕ್ಕೆ ಹೋಗಿದ್ಯಾ ನೀನು? ಮಾನ ಮರದಿಲ್ಲ ನಿನಗೆ? ಥೂ, ನೀನು ಎತ್ತಿಗೆ ಬೆಂಕಿ ಯಾಕ ಹಿಂಗೆ ಹೋಗಿದ್ದಾನು ನೋಡು. ಮರ್ಯಾದಿಂದ ಕರ್ಕೋಗೋಬ ಬಂದು. ಎಲ್ಲ ಕನ್ಪರತಿ ಇದ್ಯಾತಕ್ಕೆ ಇಷ್ಟಕ್ಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀನಿ ನೀನು? ಅಷ್ಟು ಫೋನ್ ಮಾಡ್ಬಿಟ್ಟು ಫೋನ್ ತೆಗಿನಿಲ್ಲ ಅಂತ ಮರ್ತ್ಬಿಟ್ಟು ಹೊಂಟೋದೆ. ಹಂಗೆ ಚಾರ್ಜ್ ಹಾಕಿದ್ನಲ್ಲ ಹಂಗೆ ಮರ್ತ್ಬಿಟ್ಟು ಹೊಂಟೋದೆ. ಅಲ್ಲ ಎಲ್ಲ ಹೆಂಗ್ಸ್ರಾಡಂಗೆ ನೀನು ನೋಡ್ತಾ ಕೂತಿದ್ಯಲ್ಲ. ನಾನೇನು ಹಂಗೆ ಆಡ್ತಾ ಇಲ್ಲ ಕತೆ. ಬಂದು ಕರ್ಕೋಗೋಬ ನೀನು. ಜಾಸ್ತಿ ನಾಟಕ ಆಡ್ಬೇಡ ನವೀನ ನೀನು. ಆಮೇಲೆ ಬಂದ್ಬಿಟ್ಟಾದ್ರೂ ಫೋನ್ ಮಾಡಿದ್ದಾನ ನೋಡು. ಅದಕ್ಕೂ ನಾನೇ ಮಾಡಬೇಕು ಫೋನ? ಜ್ಞಾನ ಇಲ್ಲ. ಓ ನಾಟಕ ಆಡ್ಕೊಂಡು ನಿಂತ್ಕೊಬೇಡ, ಬಂದು ಕರ್ಕೋಗೋಬ ನೀನು. ಅದಕ್ಕೆ ಪರತಿ ಹಿಂಗೆ ಆಡ್ತಿದ್ದೆ ನೀನು? ಸರಿ ಒಂದು 15 ದಿವಸ ಒಂದು ತಿಂಗಳಾಯ್ತದ ಅಲ್ಲಿ ಗಂಟ ಬರೋಕ್ಕಿಲ್ಲ, ಕರಿಬೇಡ ಅಂದವಳು ನೀನೇ ಒತ್ತಾಡ್ತಾನೆ ಹಂಗೆ ಅಂದಿದ್ದಿ. ಈಗ ಫೋನ್ ಮಾಡ್ಬಿಟ್ಟು ಬಾ ಈಗಲೇ ಅಂತ ಕೂತಿದ್ದಿ. ಏನು ತಲೆಗಿಲೆ ಕೆಟ್ಟೋಗಿದ್ದದ ನಿಮ್ಗೆ? ಅದಕ್ಕೆ ಹಿಂಗೆ ಆಡ್ತಿದ್ದಿ? ನೀನು ಏನುವೆ ಹೇಳ್ಬೇಡ, ಬಂದು ಕರ್ಕೋಗೋಬ ನೀನು. ಯಾವಾಗ ಬಂದು? ಈಗ ಗೊತ್ತಾಗ್ಬಿಟ್ಟದಲ್ಲ, 9 ಬೆಳಗ್ಗೆನೆ ಬರ್ತೀನಿ ಬಿಡು. ಏನು ಗೊತ್ತಾಗಿಲ್ಲ, ಏನೂ ಆಗಿಲ್ಲ. ಕೆಲಸ ಮುಗಿಸ್ಕೊಂಡು ನೀನು ಬರ್ತಿತ್ತಿಲ್ವಾ 9 ಗಂಟೆ 10 ಗಂಟೆ ರಾತ್ರಿಗೆ? ಈಗಲೇ ಬಾ, 9 ಬೇಗ ಇದ್ದು ಬರೋದಕತೆ. ನಾನು ಈಗಲೇ ಬರ್ತೀನಿ ಅಂದೆ, ಅವ್ವ ಕಳಿಸ್ಲಿಲ್ಲ 9 ಹೋಗುವೆ ಅಂತ. ಈಗ ಬಾ ಈಗ ನೀನು. 9 ಬರ್ತೀನಿ ಬಿಡು, ರೆಡಿಯಾಗಿರು, ಬಂದು ಕರ್ಕೊಬೈತೀನಿ. 9 ಬರ್ದೆ ಹೋಗು ನೀನು, ಮಾಡ್ತೀನಿ. ಅಲ್ಲ ಏನು ಒಟ್ಕೊಂಡೆ? ಏನು ಊಟ ಮಾಡಿಲ್ಲ. ಇಷ್ಟೊತ್ತಾದ್ರೂ ಊಟ ಮಾಡ್ತೀನಿ. ಏನು ಮಾಡ್ತಿದ್ದಿ? ಅಲ್ಲೇ ಚೆನ್ನಾಗಿ ತಿನ್ಕೊ ಬಂದಿದ್ದೀನೋ ನಿಮ್ಮ ಮಾವನ ಮಗಳ ಜೊತೆಗೆ ಹೋಗ್ಬಿಟ್ಟು. ನೀನು ಸರಿಯಾಗಿ ಆಡ್ತಿದ್ದಕ್ಕಂತ ತಕೊ ನೀನು. ಎಷ್ಟು ಹೇಳಿಲ್ಲ ನಿನಗೆ ಹೆಂಗಿರ್ಬೇಕು ಹಂಗಿರೋದು ಕಲಿ ಅಂತವ? ನಾನೆಲ್ಲೋ ನವೀನ ಅನ್ಕೊಂಡು ನೀನು ನಂಬಿಟ್ಬಿಟ್ಟು ಬಂದಿದ್ದಕ್ಕೆ ಸರಿಯಾಗಿ ಮಾಡಿದಿ. ಕರ್ಕೋಗೋದಂತೆ, ಸುತ್ತದಂತೆ, ಏನೇನು ಬೇಕು ತಗೊಳ್ಳೋದಂತೆ. ಖರ್ಚು ಮಾಡ್ಕೊಂಡು ನಿಂತ್ಕೊ ನೀನು. ತಿಂದ್ಬಿಟ್ಟು ಉಂಡ್ಬಿಟ್ಟು ಹೋಯ್ತಾರ ಮೇಲೆ ಜ್ಞಾನ ಬೇಕು ಕನಸಿಗೆ. ಹೆಂಗಿರ್ಬೇಕು, ಏನಾಗಬೇಕು, ಮದುವೆ ಆಗಿರೋ ಸಂಸಾರಸ್ಥ ಹೆಂಗಿರ್ಬೇಕು ಅನ್ನೋದ ಎಲ್ಲನೂ ಹೇಳ್ಕೊಡ್ತಾ ಕೂತ್ಕೋತಾರೆ. ಅಲ್ಲಿ ಕಿಸ್ಕೊಂಡು ನಿಂತಿದ್ದಾನೇನೋ ಏನು ಮಾವನ ಮಗಳು ಬಂದ್ಬಿಟ್ಟು ಅವಳೆ ಅಂದ್ಬಿಟ್ಟು. ಸುಮ್ಮನೆ ಏನಾರು ಹೋಗಿರ್ಬೇಕು ಅಂದರೆ ಏನೋ ಖರ್ಚು ಚೂರು ರೂಪಾಯಿ ಕೊಟ್ಬಿಟ್ಟು ಬಾಯಿ ಮುಚ್ಕೊಂಡು ಇರೋದ್ಕಲ್ಲಿ ನೀನು. ಸರಿ ಕನ್ಪಾರತಿ, ಅದಕ್ಕೆ ನೀನು ಹಿಂಗೆ ಆಡ್ತಿದ್ದೀನಿ ನೀನು? ಅಲ್ಲ ಏನಾಗಿದ್ದದು? ಏನೋ ಮನೆಗೆ ಬಂದಿದ್ಲು ಅದಕ್ಕೆ ಎಲ್ಲಿಗೂ ಕರ್ಕೊಂಡು ಹೋಗಿಲ್ವಲ್ಲ ಅಂತ ಅವ್ವ ಅಂತೂ ಕರ್ಕೋಗಂತ ಅವ್ವನೇ ಕರ್ಕೋಗೋದು. ಅವನಿಗೂ ಸರಿತಿಲ್ವಲ್ಲ ಅದಕ್ಕೆ ಅವ್ವ ಕರ್ಕೋಗು ಅಂತಂತು. ನೀನೇ ಅದಕ್ಕೆ ಹಿಂಗೆ ಆಡ್ತಿದ್ದಿ? ಸರಿ ಏನಾಯಿತು? ನಿಮ್ಮ ಮನೇಲಿ ಯಾರು ಬಂದರೆ ಎಲ್ಲರೂ ಕರ್ಕೊ ಹೋಗ್ತಿಲ್ವ? ಹಂಗೆ ತಾನೇ? ಸರಿ ದಡಿ ಹಂಗೆ ಆಡ್ಬೇಡ, ಸುಮ್ಮನಿರು, ಬತ್ತೀನಿ ಕರ್ಕೊಬತ್ತೀನಂತೆ. ಮಗ ಹೆಂಗಿದನು? ಮನೇಲೆಲ್ಲ ಚೆನ್ನಾಗಿದ್ದಾರ? ನೀನು ಮಾತಾ ಬದಲಾಯಿಸ್ಬಿಡಕ್ಕನ್ನವಿನ ನೀನು. ನಾನು ಕೇಳ್ತಿರೋದೇನು, ನೀನು ಹೇಳ್ತಿರೋದೇನು? ನಾನು ಎಷ್ಟು ಖರ್ಚು ಮಾಡ್ಕೊ ಬಂದೆ? ಗೇದಿರೋದ್ನೆಲ್ಲ ಸಂಬಳಿಸ್ಕೊ ಬಂದಿರೋದ್ನೆಲ್ಲ ಖರ್ಚು ಮಾಡ್ಬಿಟ್ಟಾ? ಏನೂ ಇಲ್ಲ ಕತೆ. ಎಲ್ಲಿಗೆ ಹೋಗಿದ್ರಪ್ಪ ಸುತ್ತಕ್ಕೆ? ಏನು ಪಿಚ್ಕಿಚ್ಚರು ಅದು ಇದೇನಾದ್ರು ಸುತ್ಕಿತ್ಕೊ ಬಂದ್ರು ಹೆಂಗೆ? ಇಲ್ಲ ಕತೆ, ಬರೀ ಏನೋ ಗೋಬಿ ತಿನ್ಬೇಕು ಅಂದ್ಲು, ತಿನ್ಸ್ಕೊ ಕರ್ಕೊಬಂದೆ. ಏನೋ ನವೀನ ಗೋಬಿ ತಂದ್ಕೊಟ್ಟೆ? ಅಲ್ಲ ಏನೋ ನಾನು ಕೇಳಿದ್ರೆ 15 ದಿವಸ ಅದು ತಂದ್ಕೊಡ್ತಿದ್ದಿಲ್ಲ. ತತ್ತೀನಿ ಮರ್ತ್ಕೊ ಬಂದೆ ಹಂಗೆ ಹಿಂಗೆ ಅಂತ. ನಿಮ್ಮ ಅವನ ಮಗಳಾಗತ್ತೆ ಗೋಬಿಗೆ ತಿನ್ಸಕ್ಕೆ ಕರ್ಕೊ ಬೇರೆ. ನೀನು ಸರಿ ಅದವನೇ ಯಾಕತೆ? ಬಾಯಿ ಮುಸ್ಕೊ ಈಗ ನೀನು. ಏನು ಪಾರ್ಸಲ್ ತಂದಿರ ಏನು ತಿನ್ನಕಾಯ್ತಿಲ್ಲ ಅಂತಿದ್ರೇನು? ಖರ್ಚು ಮಾಡ್ಕೊಂಡು ನಿಂತ್ಕೊ ನೀನು. ತಿರ್ಗಿಸ್ಕೊಂಡು ನೀನು ಯಾಕೋ ಬದಲಾಗೋದೆ ಕತೆ. ಒಂದು ಮಾತಾದರೂ ಅಲ್ಲಿಗೆ ಹೋಯ್ತೀನಿ ಕನ್ಪಾರತಿ. ಹಿಂಗೆ ಹೋಯ್ತಾನೆ ಅಂತ ಏನಾರು ಒಂದಿದ್ಯಾ? ಏನೂ ಒಂದಿಲ್ಲ ನೀನು. ನಿನ್ನ ಬುದ್ಧಿಯ ಈಗ ತೋರಿಸ್ತಾ ಇದ್ದಿ ಕತೆ. ಬಂದು ಕರ್ಕೋಗೋಬಾ, ನನ್ನ ಕಷ್ಟ ನನಗೆ ಕತೆ. ನಿಮ್ಮವ್ವ ನಿನ್ನ ತಲೆ ಸಾವಿರ ಬಿಟ್ರೆ ಸಾಕು, ಚೂಚು ಅಂದ್ಬಿಟ್ರೆ ಸಾಕು. ನಿಮ್ಮವ್ವ ನಾಯಿನಂಗೆ ಬಾಲ ಅಲ್ಲರ್ಸ್ಕೊಂಡು ನಿಂತ್ಕೊಬಿಡ್ತಿದ್ದಿ. ನಿಮ್ಮವ್ವ ಹೆಂಗೆ ಏನು ಅಂತ ಗೊತ್ತಿಲ್ಲ, ಎಲ್ಲನೂ ಮರ್ತ್ಕೊಬಿಡು ನೀನು. ಏನಕ್ಕೆ ಕಟ್ತಾಳೆ ಪಾರತಿ ಅಂತ ನೀನು? ಅದೆಲ್ಲ ನೆನ್ಸ್ಕೊಬೇಡ ನೀನು. ಬರೀ ಬೈತಾಳೆ ನಾನು ನೆಡ್ತಿ ಅನ್ನೋದು ಒಂದು ಕಲ್ತಿದ್ದೀನಿ ನೀನು. ಬಂದು ಕರ್ಕೋಗೋಬಾ, ನೀನು ಜಾಸ್ತಿ ಮಾತಾಡಬೇಡ ನೀನು. ನನಗೆ ಗೊತ್ತು ಹೆಂಗೆ ಏನು ಅಂತವ. ಬಾ ಅಂತ ಕರೆದ್ರು ನೋಡು, ನಾಳೆಗೆ ನಾಳಿದ್ದು ಆಮೇಕೆ ಇಮೇಕೆ ಅಂತ ಕಾರಣ ಬೇರೆ ತೆಗಿತಾ ಕೂತವನೆ. ಬಂದು ಕರ್ಕೊಬಂದ್ರೆ ಸರಿ ಆಯಿತು, ಇಲ್ಲ ನಾ ಸುಮ್ಮನೆ ಹಾಕಿಲ್ಲ ಆಮೇಕೆ. ಅಯ್ಯೋ ಸರಿ ಕತ್ ಬಿಡು, ಬರ್ತೀನಿ. ಅದು ಯಾಕೆ ಹಂಗೆ ಆಡ್ತಿದ್ದೀನಿ ನೀನು? ಏಯ್ ಅಲ್ಲೇ ಹುಚ್ಚುಚ್ಚು ಹಂಗೆ ಆಡ್ತಿದ್ದಲ್ಲ ಪಾರತಿ ನೀನು. ನಂಗೆ ತಲೆ ನೋಯ್ತದೆ, ಆಮೇಲೆ ಮಾಡ್ತೀನಿ ಬಿಡು. ಇನ್ನೇನಪ್ಪ ಚೆನ್ನಾಗಿ ತಿನ್ಕೊಂಡು ಏನೇನು ಬೇಕು ಎಲ್ಲರೂ ಮಾಡ್ಕೊಂಡು ಸುತ್ಕೊಂಡು ಬಂದಿದ್ದೀಯಲ್ಲ, ತಲೆ ನೋಯ್ತಾರೆ. ಇನ್ನೇನದು ಹೋಗಿ ಮನಿಕೋ ಹೋಗು ಅಚ್ಚುಕಟ್ಟಾಗಿ. ನಿಮ್ಮವ್ವ ಏನಾರು ಮಾಡಿರ್ತಾಳೆ, ತಿನ್ಕೊಂಡು ಮನಿಕೋ ಹೋಗು ನೀನು. ನಾವು ಆತರಿಗೆ ಬರ್ದೆ ಹೋಗು, ಆಗ ಮಾಡೋದು ನಾನು. ಸರಿ ಬರ್ತೀನಿ ಕಂತ ತಾಕೋ. ಇವಳ್ದೊಂದು ಕತೆ ಆಗೋಯ್ತಲ್ಲ. ಸರಿ ಮಡುವ ಮೇಲೆ ಮಾಡ್ತೀನಿ. ಪಾರತಿ ಯಾಕೆ ಹಿಂಗೆ ಆಡೋಳು? ಹೋಗು. ಇಷ್ಟಕ್ಕೆ ಹಿಂಗೆ ಆಡಲ್ಲ. ನಾ ಏನೋ ಗೋಬಿ ತಿನ್ಬೇಕು ಅಂತ ಆಚೆಗೆ ಹೋಗ್ಬೇಕು ಅಂತ ಕರ್ಕೊಬೋದೆ. ಅದಕ್ಕೆ ನಿಂಗೆ ಅನುಮಾನ ಪಡ್ತಾ ಕೂತಾಳಲ್ಲ. ನೀನು ಬುದ್ಧಿ ಇರೋದ ಬುದ್ಧಿ ಇಲ್ವಾ? ಮೊದಲು ಕರ್ಕೊಬತ್ತಿರ್ತಾಳು. ನಾನು ಏನೋ ಅನ್ಕೊಂಡಿದ್ದೆ, ಫೋನು ತಗೋಗಿಲ್ಲ. ಒಂದು 100 ಸಲ ಫೋನ್ ಮಾಡೋಳೆ. ನಾವು ಹೋಗ್ಲಿ, ನಾನು ಹೇಳ್ಬಿಟ್ಟು ಹೋಗ್ಬೇಕಾಯ್ತು, ಅದನ್ನು ಮಾಡಲಿಲ್ಲ. ಏನು ಹಿಂಗೆ ಆಡ್ತಾ ಕೂತಾಳಲ್ಲ. ಏನಾರು ಕೇಳಿಸ್ಕೊಳ್ಳೋ ನಿಜ ಅನ್ಕೊಳಕ್ಕಿಲ್ವಾ? ಇದೇನು ಬುದ್ಧಿ ಇರೋದ ಬುದ್ಧಿ ಇಲ್ವಾ ಕಣೆ? ಇವ್ರ ಜೊತೆ ಆಡೋಕ್ಕಿಲ್ಲ ಅಂತ ತಗೋ. ನಾವು ತಲೆ ಕೆಡಿಸ್ಬಿಡ್ತಾಳೆ ಒಂದೇ ಕಡೆಗೆ.
ಅಲ್ಲೇ ತಲೆನೋವು ಬತ್ತುಳ ಜೊತೆ ಮಾತಾಡೋಕೆ ಶುರು ಮಾಡಿ. ಅಲ್ಲ ಹೆಂಗಂದನ ನೋಡು, ಗೋಬಿ ತಿನ್ಸಕ್ಕೆ ಕರ್ಕೋಗಿದ್ನಂತೆ. ನಾನು ಕೇಳಿ ಗೋಬಿಯೇ ಭಾರಿ ದಿವಸ ಆಯ್ತು ಇನ್ನೂ ತಂದ್ಕೊಟ್ಟೇನೇ ಇಲ್ಲ. ಭಾರಿ ಚೆನ್ನಾಗಾಡ್ತಾನೆ ಇವ್ನು ಒಳ್ಳೆ ನಾಟಕವ. ಇಲ್ಲೇ ಬಿಟ್ಬಿಟ್ರೆ ಮಾತ್ರ ಅವಳೇ ಗಂಟಾಕಬಿಡ್ತಾನೆ. ಏನೋ ಮಾವನ ಮಗಳಂತೆ, ಮಾವನ ಮಗಳು ಅವಳಿಗೇನು ಮಾನ ಮರೋದಿಲ್ವಾ ಹೆಂಗ್ಸ್ಗೆ? ಮದುವೆಗಿರೋ ಜೊತೆಗೆ ಹಿಂಗೆಲ್ಲ ಸುತ್ತಬೇಡ್ದು ಮಾಡಬೇಡ್ದು ಮುಟ್ಬೇಡ್ದು ಅಂತವ. ನಾವು ಯಾರ ಜೊತೆಗಾರು ಹೋಗೋಕ್ಕೆ ನಾಚ್ಕತ್ತೀವಿ. ಅಲ್ಲ ನಮ್ಗೆ ಗೊತ್ತಿರೋವನೇ ರವಿ ಜೊತೆ ಹೋಗೋಕ್ಕೂ ಎಡ್ತಿ ಏನು ಅನ್ಕೊಂಡಳೋ ಏನಾರು ಅನ್ಗಿನ್ಕೊಬಿಟ್ಟಾಳೇನೋ ಅಂತವ. ಸರಿಯಾಗಿ ಮಾತಾಡೋಕ್ಕಿಲ್ಲ ನಾವು. ಅಂತಿದ್ರಲ್ಲಿ ಸುತ್ತಕ ಬರೋದು ಅಂದ್ರೆ ಏನರ್ಥ? ಗೋಬಿ ಸುತ್ತಕ್ಕೆ ಕರ್ಕೋಗಿದ್ನಂತೆ. ಸುತ್ತಕ್ಕೆ ನಾನೇನಾದ್ರು ತಿನ್ನಬೇಕು ಅಂದರೆ ಬಟ್ಟಿಗೆ ಹೋಗಿ ಗಟ್ಟಿಲಿ ತಿನ್ನುವೆ ತಗೊಬತ್ತೀನಿ ಅಂತಾನೆ. ಇವಳನ್ನ ಅಲ್ಲಿಗೆ ಕರ್ಕೋಗಿದ್ದಾನಂತೆ ನೋಡು. ಹೆಂಗಿರ್ಬೇಕು? ನಾನು ಇಲ್ದಾನೆ ಭಾರಿ ಹೆಚ್ಕೊಬಿಟ್ಟವನೇ. ಗ್ರಾಚಾರ ಬಿಡಿಸ್ತೀನಿ ಗ್ರಾಚಾರವ. ಅದಕ್ಕೇನೋ ಸಂದೆ ಗಂಟೆ ನಮ್ಮ ಅವ್ವನ ಬಿಟ್ಟು ಬರೋಕ್ಕಾಗಿಲ್ಲ, ನಮ್ಮ ಅವ್ವನ ಬಿಟ್ಟಕ್ಕೆ ಬರೋಕ್ಕಾಗಿಲ್ಲ. ನಮ್ಮ ಅವ್ವನ ಜೊತೆ ಇರ್ತೀನಿ. ನಮ್ಮ ಅವ್ವನಿಗೆ ಇನ್ನೊಬ್ಬ ಮಗ ಇದನ್ನು ನೋಡ್ಕೊಳ್ಳೋಕ್ಕೆ ನಾವೇ ಹಿಂಗೆ ಅನ್ಬಿಟ್ರೆ ಅಂತ ನಾಟಕ ಆಡ್ತಾನೆ. ಇಂಥದಕ್ಕೇನೋ ಇಂಥ ಕೆಲಸ ಮಾಡೋಕ್ಕೇನೋ ಏನೋ ಮತ್ತೇನೋ ಕಿತ್ತೋದು ನಿಂತಿರೋಳು. ಅವಳಂತೂ ಇಂಥ ಕೆಲಸಕ್ಕೆಲ್ಲವ ಎತ್ತಿದ ಕೈ. ಅವಳು ಸಾವಿರಕ್ಕೆ ಹಿಂಗೆ ಮಾಡುವ ಅಂತ ಇವನು ಮೂಗು ಬಸ್ತವೆ ನನಗೆ. ಅವ್ನು ಹೇಳ್ದಂಗೆ ಕೇಳ್ಕೊಂಡು ನಿಂತವನೇ ಅವನು. ಹೋಗಿ ಮಾಡ್ತೀನಿ ಅವನಿಗೆ ಗ್ರಾಚಾರ ಮುಟ್ಟಿಸ್ತೀನಿ. ಏನಾದ್ರು ಹೆಚ್ಚು ಕಡಿಮೆ ಆಗಲಿ ಇವನಿಗಂತೆಲ್ಲ ರಘುನ್ಗೂ ಮುಟ್ಟಿಸ್ತೀನಿ. ನಾನು ಏನೋ ತಾಳು ಏನೋ ಪರವಾಗಿಲ್ಲ ಅಂತಂದರೆ ಇವನು ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂತವೆ. ನಾವು ಸುಮ್ಮನೆ ಹಿಂಗೆ ದಡ್ಡಿ ಹಂಗೆ ಕುತ್ಕೊಂಡ್ರೆ ಆಮೇಲೆ ನನ್ನೇ ಮನೆಯಿಂದ ಆಚೆಗಾಕ್ಬಿಡ್ತಾರೆ ಅಷ್ಟೇ. ಫೋನಲ್ಲಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿಲ್ವ ನಮ್ಮ ಮತ್ತೆ ಮುಂದೆ ಮಾತಾಡೋದ? ಎಂತ ಬಾರಿಗೆ ಸರಿಯಾದ ಕೆಲಸನೇ ಮಾಡೋರು ಇವರು. ಏನೋ ಉಪಾಯ ಇಲ್ದಾನೆ ಏನೂ ಮಾಡೋಕ್ಕಿಲ್ಲ ಇವರು ದರ್ದ್ರ ಮುಂಡೆರು. ನನ್ನ ಬಾಯಿಲೆ ಇಂತಿಂಥ ಮಾತನ್ನೆಲ್ಲ ಬರ್ಸ್ತಾ ಕೂತವ್ರೆ. ಅವ್ರು ಎತ್ತಿಗೆ ಬೆಂಕಿ ಹಾಕ. ನವೀನ್ ಮಾವ ಏನು ಮಾಡ್ತಾಯಿದ್ದೀನಿ ನೀನು? ಏನು ಸುಮಾ? ಮಾವ ಬಾ ತಿಳಿ ಸಾರು ಮಾಡ್ಬಿಟ್ಟು ಅಪ್ಲೈನಾಗ ಹಾಕಿವಿ. ಆಮೇಲೆ ಬರೋ ಹೊತ್ತಲೆ ಕಬಾಬೆಲ್ಲ ತಂದ್ವಲ್ಲ ಅವೇ ಬಾ ತಿನ್ನದ. ಇಲ್ಲ ಕತ್ ಹೋಗು. ಅಲ್ಲೇ ಗೋಬಿ ಎಲ್ಲ ತಿನ್ಕೊ ಬಂದಿಲ್ವಾ? ಹೊಟ್ಟೆ ತುಂಬದೆ ಬೇಡಕತ್ತೆ. ಮಾವ ನೀನು ಊಟ ಮಾಡಿಲ್ಲ ಅಂದ್ರೆ ನಾನು ಊಟನೇ ಮಾಡೋಕ್ಕಿಲ್ಲ. ನಾನು ನಿನ್ನ ಜೊತೆ ತಿನ್ಕೊ ಬಂದೆ ತಾನೆ. ನೀನು ಎತ್ತಿಕಂಗಾಡಿ ಬಾ. ನೀನು ಒಂಥರ ಎಲ್ಲೋ ಮಾವ ಸುಸ್ತಾಗಿ ಬಂದವನೆಲ್ಲ ಓಡಾಡ್ಕೊಂಡು ಅಂತ ತಟಪಟ್ಟನೆ ಜಲ್ದಿ ಮಾಡಿ ಮಡಗಿವ್ನಿ. ನೀನು ನೋಡ್ರೆ ಬೇಡ ಅಂತಿದ್ದಿ. ಇಲ್ಲ ಕತೆ ನಾನು ಆಮೇಲೆ ಊಟ ಮಾಡ್ತೀನಿ. ಹೋಗಿ ನೀನು ದೊಡ್ಡವ ಹೂವು ಎಲ್ಲ ಊಟ ಮಾಡಿ ಹೋಗಿ. ಯಾರೂ ಊಟ ಮಾಡಿಲ್ಲ. ನವೀನನ್ನು ಕರ್ಕೊಬೋಗು ಒಟ್ಟಿಗೆ ಎಲ್ಲ ಊಟ ಮಾಡೋದ ಅಂತ ಅಂತು. ಅದಕ್ಕೆ ಏನಾರು ಮಾಡ್ಕೊಂಡು ನಾನು ಊಟ ಮಾಡೋಕ್ಕೆಲ್ಲ ಹೋಗು. ಅದೇ ಕಂಗಾಟ ಮಾಡಿ ಸುಮಾ. ಹೋಗಮ್ಮ ಊಟ ಮಾಡು ನೀನು. ಹಾಗೆಲ್ಲ ಆಡೋದ ಇದನ್ನು ಹೊಟ್ಟೆ ತುಂಬದೆ ಅಲ್ಲೇ ಕುಸ್ಕ ಬಿರಿಯಾನಿ ಎಲ್ಲ ತಿನ್ಕೊ ಬಂದ್ಬಿಟ್ವಲ್ಲ. ಸುಮ್ಮನೆ ಏನು ಮಾಡಕ್ಕೆ ನಮಗೆಲ್ಲ ಅಡುಗೆ ಮಾಡಕ್ಕೆ ಹೋಗಿದ್ದೀನಿ ನೀನು. ಹೇಳಿಲ್ವ ನಾನು ಬೇಡ ಅಂತವ. ಆಮೇಲೆ ಹುಷಾರು ಪಾರ್ಗಿರತಿ ಬಂದಾಗ ಇದನ್ನೆಲ್ಲ ಹೇಳ್ಬಿಟ್ಟು ಪಾಪ ಮಾಡ್ಕೊಬಿಡ್ತಾಳೆ. ಆಮೇಲೆ ಅವಳು ಪಾಪ ಜಾಸ್ತಿ. ಆಮೇಲೆ ಬಾಯಿಗೆ ಬಂದಾಗ ಬೈದ್ಬಿಡ್ತಾಳೆ. ಇಲ್ಲ ಕಟ್ಬಿಡಿ ಏನೂ ಹೇಳೋಕ್ಕಿಲ್ಲ. ನನಗೆ ರುಚ ನಮ್ಮ ಅವನು ಬಯಸೋಕ್ಕೆ ನಾನು ಏನೂ ಹೇಳೋಕ್ಕಿಲ್ಲ ಕತೆ. ಮಳೆಗೆ ಬಂದಿಯೇ ಬರೋಕ್ಕಿಲ್ಲ ಹೇಳಿಗ. ನನಗೆ ಮನಿಕತ್ತವನಿ. ನೀನು ಊಟ ಮಾಡಂಗಿದ್ರೆ ನಾನು ಹೋಗಿ ಊಟ ಮಾಡ್ಕೊಂಡು ಮನಿಕತ್ತೀನಿ. ಇಲ್ಲ ಹಂಗೆ ಹೋಗಿ ಮನಿಕತ್ತೀನಿ ಅಷ್ಟೇ. ಅದು ಏನು ಕಾಟ ಕೊಟ್ಟು ಸರಿ ನಡಿ ಊಟ ಮಾಡೋದ ನಡಿ. ಸರಿ ಅತ್ತೆ ಅತ್ತೆ. ತುಂಬ ಏನೋ ಅತ್ತೆ ಮಗ ಅಂದ್ಬಿಟ್ಟು ಆಸೆ ಮಾಡ್ತಾಳೆ. ಇನ್ನೇನು ಮಾಡೋಕ್ಕಾಗದು. ತಾಳು ಒಂಚೂರು ಸೇರಿದಷ್ಟು ತಿನ್ಕೊ ಬರುತ್ತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.